ಡಿ ಸೇದುರಾಮನ್ ಸನ್ ಆಫ್ ಎಂ ದೇವರಾಯ್. ನಾನಿಲ್ಲಿ ರಿಸೈಡಿಂಗ್ ಇರೋದು ಪ್ಲಾಂಟೇಶನ್ ಬಾಬಾ ನಗರದಲ್ಲಿ ಇಲ್ಲಿ ವಾಸ ಮಾಡ್ತಾಯಿದ್ದೀನಿ. ನಾನೇನು ಮಾಡಿದೆ, ಒಂದು 30 ವರ್ಷ ಮುಂಚೆ ಒಂದು ಜಮೀನು ತೊಗೊಂಡೆ ಇವ್ರ ಹತ್ರ, ಸಾಲ್ಮನ್ ಹತ್ರ ತೊಗೊಂಡು ಹಂಗೆ ಬಿಟ್ಟಿದ್ದೀನಿ. ಅದು ಮತ್ತೆ ಇದು ಡೆವಲಪ್ ಮಾಡಬೇಕು ಟ್ರೈ ಮಾಡಿ ಡೆವಲಪ್ ಮಾಡೋಕ್ಕೆ ನಮ್ಮ ಫ್ರೆಂಡ್ ಒಬ್ಬ ಜಿ ಪೇ ಮಾಡಿ ಕೊಟ್ಟಿದ್ದೀನಿ ಅವರಿಗೆ. ಕೊಟ್ಟಿದ ಮೇಲೆ ಅವರು ಡೆವಲಪ್ಮೆಂಟಲ್ಲಿ ಇದ್ದರು. ಡೆವಲಪ್ ಮಾಡುವಾಗ ಅಲ್ಲ ಕ್ಲೀನಿಂಗ್ ಏನು ಮಾಡ್ತಾ ಇರುವಾಗ ಕೆಲವರು ಬಂದು ಕೇಳಿದ್ರು, ಯಾರ್ದಪ್ಪ ಏನಪ್ಪ. ಆವಾಗ ಹೇಳಿದ್ರು, ಈ ಥರ ಸೇದುರಾಮ ಅವ್ರದ್ದು ಜಮೀನು ನಾನು ತೊಗೊಂಡಿದ್ದೀನಿ, ಜಿ ಪೇ ತೊಗೊಂಡಿದ್ದೀನಿ, ನಾನು ಮಾಡ್ತಾಯಿದ್ದೀನಿ ಹೇಳಿದ್ರು. ಸರಿ ಆಯಿತು, ಇನ್ನೇನು ಎಲ್ಲ ಹೋದ್ಮೇಲೆ ಡೆವಲಪ್ಮೆಂಟ್ ಆಯಿತು. ಅದು ಆಲ್ರೆಡಿ ಕೊರೋನಾ ಗಿರೋಣ ಬಂತು, ಸ್ಟಾಪ್ ಮಾಡಿದ್ರು. ಮತ್ತು ಕೊರೋನಾ ಹೋದ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡುವಾಗ ಏನು ಬಂತಂದರೆ ಒಂದು ಅಲಿಗೇಷನ್ ಬಂತು. ಅಲ್ಲಿ ಕೆಲವರು ಇದ್ದಾರೆ, ಇಲ್ಲಿ ನಮ್ಮವರ ಎಲ್ಲ ಗೊತ್ತಿರೋರ ಅಲಿಗೇಷನ್ ಬಂತು. ಇದು ರಾಜಕಾಲುವೆ ಬರುತ್ತೆ, ರಾಜಕಾಲುವೆ ಬಿಟ್ಟಿದ್ವಿ ನಾವು, ನಮ್ಮ ಜಮೀನಿನ ರಾಜಕಾಲುವೆ ಬರುತ್ತೆ, ಅದನ್ನು ಬಿಟ್ಟಿದ್ದೀವಿ. ರಾಜಕಾಲುವೆ ಬಿಟ್ಟಿದ ಮೇಲೆ ಇಲ್ಲಲ್ಲ, ಇದು ಗೌರ್ಮೆಂಟಿಗೆ ಸೇರುತ್ತೆ ಲ್ಯಾಂಡ್, ಇದು ಗೌರ್ಮೆಂಟ್ ಲ್ಯಾಂಡ್ ಇದು ಅಂದರು. ಇಲ್ಲಪ್ಪ, ನಾನು ರೀಸ್ ಮಾಡ್ಕೊಂಡಿದ್ದೀನಿ 30 ವರ್ಷ ಮುಂಚೆ ಸಾಲ್ಮನ್ ಹತ್ರ ತಗೊಂಡು ಇವಾಗ ಡೆವಲಪ್ಮೆಂಟ್ ಮಾಡ್ತಾಯಿದ್ದೀನಿ ಹೇಳಿದೆ. ಇಲ್ಲಲ್ಲ, ಇದು ಬಂದು ನೀವು ಮಾಡಿರೋದು ಬೋಗಸ್ಸು. ಆವಾಗ ನಾನು ಹೇಳಿದೆ, ನೋಡಪ್ಪ, ನಂದು ರಿಜಿಸ್ಟರ್ ಡಾಕ್ಯುಮೆಂಟ್ ನೋಡಿ, EC ನೋಡಿ, ಎಲ್ಲ ನೋಡಿ, ನೀವು ನೋಡಿಬಿಟ್ಟು ಆಮೇಲೆ ಮಾತಾಡಿನಿ ಹೇಳಿದೆ. ಅವರೆಲ್ಲ ನೋಡ್ಬಿಟ್ಟು ಇಲ್ಲ, ಅಲ್ಲಿ ಬೋಗಸ್ ಇದು. ಸರಿ, ಇವರು ಹೋಗಿ ತಹಸೀಲ್ದಾರ್ಗೆ ಕಂಪ್ಲೇಂಟ್ ಮಾಡಿದ್ರು. ತಹಸೀಲ್ದಾರ್ ಅವರು ಬಂದಮೇಲೆ ಯಾರ್ದಪ್ಪ ಜಮೀನು ಅಂದರು. ನಮ್ಮದೇ ಮೇಡಮ್ ಅಂದೆ. ನಮ್ಮದೇ ಮೇಡಮ್ ಹೇಳಿದ್ಮೇಲೆ ಸರಿ, ಏನು ಡಾಕ್ಯುಮೆಂಟ್ ತೋರಿಸಿ ಅಂದರು. ಡಾಕ್ಯುಮೆಂಟ್ ಎಲ್ಲ ತೋರಿಸ್ದೆ. ಕನ್ವರ್ಷನ್ ಸರ್ಟಿಫಿಕೇಟು ಇದೆಯಾ ಅಂದರು. ಇದೆ ಮೇಡಮ್, DC ಕನ್ವರ್ಷನ್ ಮಾಡಿರೋದು 86ನಲ್ಲಿ ಕನ್ವರ್ಷನ್ ಕಾಪಿ ತೋರಿಸಿದೆ. ಆವಾಗಲೂ ಅದು ಕೇಸ್ನಲ್ಲಿತ್ತು. ಕೋರ್ಟಲ್ಲಿ ಆರ್ಡರ್ ತಗೊಂಡು ಬಂದು ಕನ್ವರ್ಷನ್ ಆಗಿದೆ, ಅದು ಕಾಪಿ ಕೊಟ್ಟೆ. ಆಮೇಲೆ ಇದು ಸ್ಕೆಚ್ ಮಾಡಿದ್ರು, ಅದು ಸ್ಕೆಚ್ಚನ್ನು ಮಾಡಿದ್ದೀವಿ. ಸ್ಕೆಚ್ ತೋರಿಸಿದ್ರು, ಸ್ಕೆಚ್ಚನ್ನು ತೋರಿಸಿದ್ದೆ. ಆಮೇಲೆ ನಿಮ್ಮ ಡಾಕ್ಯುಮೆಂಟ್ ಕೊಡಿದ್ರು. ನಮ್ಮ ಡಾಕ್ಯುಮೆಂಟ್ ಕೊಟ್ಟೆ. 27 ಗುಂಟೆ, ಸರ್ವೆ ನಂಬರ್ 57ರಲ್ಲಿ 27 ಗುಂಟೆ ಇದೆ. ಆಯ್ತು, ಇದೇನಾ ಜಾಗ? ಹೌದು, ಇದೆ ಮೇಡಮ್ ಜಾಗ. ಇನ್ನೇನು ಬೇಕು ಮೇಡಮ್ ಅಂದೆ. ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ? ಹೌದು. ಹಾಗಂತ ಒಂದು ಕೆಲಸ ಮಾಡಿ, ಇದು ಇವಾಗ ಒಂದು ಕೆಲವರು ಬಂದಿದ್ದಾರೆ, ಇದು ನಿಮ್ಮದು ಬೋಗಸ್ ಅಂತಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಡಾಕ್ಯುಮೆಂಟ್ ಪ್ರಕಾರ ETM ಸರ್ವೆ ಮಾಡಬೇಕು ಅಂತ. ಮಾಡಿ ಮೇಡಮ್ ಅಂದೆ. ETM ಸರ್ವೆ ಆವಾಗ ಸ್ಪಾಟ್ನಲ್ಲಿ PDO, EO, ಚೇರ್ಮನು, MLA, ಇವರು MLA ಅಂತೀನಿ, ತಹಸೀಲ್ದಾರೆಲ್ಲ ಬಂದರು. ಬಂದ್ಮೇಲೆ ETM ಸರ್ವೆ ಮಾಡಿದ್ರು. ETM ಸರ್ವೆಯನ್ನು ಪಂಚಾಯತ್ನಲ್ಲಿ ದುಡ್ಡು ಕಟ್ಟಿದ್ರು, ಪಂಚಾಯತ್ ಅವರೇ ಬೇರೆ ಮಾಡಿದ್ರು. ಅಲ್ಲ, ಅವರೇ ಗೌರ್ಮೆಂಟ್ನಲ್ಲಿ ಅವರೇ ETM ಸರ್ವೆ ಬಂದರು. ಸರ್ವೆ ಮಾಡುವಾಗ ಕರೆದ್ರು. ಸರಿ, ಹೋಗಿ ನಿಂತ್ಕೊಂಡೆ. ಮಾಡಿದ್ರು. ಅವ್ರಿಗೆ ಸ್ಟಿಕ್ಕರ್ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಮಾಡಿದ್ರು. ಸರ್ವೆ ಸ್ಕೆಚ್ ಕೊಟ್ಟರು. PDOಗೆ ಸರ್ವೆ ಸ್ಕೆಚ್ ಕೊಟ್ಟರು. PDO ಏನು ಮಾಡಿದ್ರು, ಆ ಸರ್ವೆ ಸ್ಕೆಚ್ ಈ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿ, ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಸೇರಿ, ಅವ್ರು ಯಾರು ಲೀಗಲ್ ಇದ್ದಾರಂತೆ, ಅವರಿಗೆ ಪಂಚಾಯತ್ ಅವರಿಗೆ ಒಬ್ಬರು ಲೀಗಲ್ ಇದ್ದಾರಂತೆ, ಲಾಯರು ಲೀಗಲ್ ಕಲಿಸಿದ್ದಾರೆ. ಲೀಗಲ್ ಕಲಿಸಿದ ಮೇಲೆ ಸರಿ ಏನು ಬಂತು, ಲೀಗಲ್ ಬಂತು ಮೇಲೆ ಸರಿ ಖಾತಾ ಓಪನ್ ಮಾಡಿಬಿಡಿ ಹಂಗೆ ಹೇಳಿದೆ. ಸರಿ, ಖಾತಾ ಓಪನ್ ಆಯಿತು. ಓಪನ್ ಆಯ್ತು ನಾವು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಫಸ್ಟು ಡ್ರೈನೇಜು, ರೋಡು, ಎಲೆಕ್ಟ್ರಿಸಿಟಿ ಎಲ್ಲ ಮಾಡಿಕೊಂಡು ಮಾಡೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ವಿ. ರೆಡಿ ಮಾಡಿದ್ಮೇಲೆ ಮತ್ತೆ ಪುನಃ ಬಂದರು ಈ ಗ್ಯಾಂಗು. ಪುನಃ ಬಂದ ಮೇಲೆ ಏನಪ್ಪ ಇದು ಆವಾಗ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಏನಪ್ಪ ಪ್ರಾಬ್ಲಮ್? ಇಲ್ಲ, ನಮಗೆ 4 ಸೈಟ್ ಬೇಕು, ದುಡ್ಡು ಬೇಕು ಹಂಗಂದ್ರೆ ಡಿಮಾಂಡ್ ಮಾಡ್ತಾಯಿದ್ದಾರೆ. ನಮ್ಮ GP ಅವ್ರ ಹತ್ರ, ನನ್ನ ಹತ್ರ ಡೈರೆಕ್ಟಾಗಿ ಬಂದಿಲ್ಲ, GP ಅವ್ರ ಹತ್ರ ಡಿಮಾಂಡ್ ಮಾಡ್ತಾರೆ. ಅವ್ರು ಬಂದು ನಾನು ಕೇಳಿದ್ರು, ಏನಪ್ಪ ಈ ಥರ ಬಂದು ಕೇಳ್ತಾರೆ. ಅದು ನಿಮ್ಮ ಇಷ್ಟ, ನಾನು ನಿಮಗೆ GP ಕೊಟ್ಬಿಟ್ಟೆ, ಕೊಡೋದು ಬಿಡೋದು ನಿಮ್ಮ ಇಷ್ಟ, ನಾನು ಕೇಳ್ಬಿಡೋರಲ್ಲ ಅಂತೆ. ಅವರು ರಿಕ್ವೆಸ್ಟ್ ಮಾಡಿದ್ರು. ನಾವು ಹೆಂಗೆ ಕೊಡೋಕ್ಕಾಗತ್ತೆ, ಕೊಡೋಲ್ಲ ನಾವು ಕೊಡೋದ್ಮೇಲೆ ಮತ್ತೆ ಅವರು ಎಲ್ಲೆಲ್ಲೋ ಕಂಪ್ಲೇಂಟ್ ಮಾಡಿದ್ರು. ಸರ್, ಇದು ಬೋಗಸ್ ಇದೆಲ್ಲ ಮಾಡ್ತಾರೆ, ಅದು ರಾಜಕಾಲುವೆಯನ್ನು ಒತ್ತುವರಿ ಮಾಡಿ ಮಾಡ್ತಾಯಿದ್ದಾರೆ. ರಾಜಕಾಲುವೆ ಸರ್ವೆ ಆಯ್ತಪ್ಪ, ಇನ್ನೇನು ಡಾಕ್ಯುಮೆಂಟು ಈ ಥರ ಸರಿಯಿಲ್ಲ. ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ, ಬಂಗಾರಪೇಟೆ ಹೋಗಿ ತಹಸೀಲ್ದಾರ್ ಇದರಲ್ಲಿ ಸಬ್ ರಿಜಿಸ್ಟ್ರಾರ್ನಲ್ಲಿ ಹೇಳಿದ್ರು. ತಹಸೀಲ್ದಾರ್ ಹೋದರು. ಮತ್ತಿನ್ನೊಂದು ಸಾರಿ ತಹಸೀಲ್ದಾರ್ ಕರ್ಕೊಂಡು ಬಂದರು. ಅಲ್ಲ, ರೋಡ್ ಆಗ್ತಾಯಿದ್ದಾರೆ, ಅದು ಆಗ್ತಾಯಿದೆ. ನಾವು ಡೆವಲಪ್ ಮಾಡಬೇಕಂದ್ರೆ ರೋಡ್ ಆಗಬೇಕಲ್ಲ, ಕರೆಂಟ್ ಪೋಲ್ ಆಗಬೇಕು, ಎಲ್ಲ ಆಗಬೇಕು ನಾವು ಡೆವಲಪ್ಮೆಂಟ್ ಮಾಡೋಕ್ಕೆ. ಇವಾಗ NOC ಕೊಟ್ಬಿಟ್ರು PDOಗೆ.
ಏನು ಅವ್ರದ್ದೇನು ಪಂಚಾಯತ್ ಅವ್ರಿಗೆ ತೊಂದರೆ ಇಲ್ಲ, ಅವಾಗ ರೆವೆನ್ಯೂ ಇಲ್ಲ. ಅದು ಪಿ ಡಿ ಒ ಕೊಟ್ಟಿದ ಮೇಲೆ ಪಿ ಡಿ ಒ ಹೇಳಿದೆ ಈ ಥರ ಖಾತಾ ಮಾಡಬೇಕು. ಸರಿ, ಇವಾಗ ಹೇಳಿದೆ ಅವತ್ತು ನೀವೇ ಬಂದಿದ್ದಲ್ಲ ಮೇಡಮ್, ಸರ್ ಆಯ್ತಲ್ಲ, ಇನ್ನೇನು ಬೇಕು ನಮಗೆ, ಅಲ್ಲೇ ಜುಲ್ಲು ಕಾಲುವೆ ಬರುತ್ತೆ, ಅದು ಬಿಟ್ಬಿಡಿ ಅಂದರು. ಜುಲ್ಲು ಕಾಲುವೆಗೆ ನಾವು ಪೈಪ್ ಹಾಕ್ತೀವಿ, 1 ಅಡಿ ಪೈಪು ಹಾಕ್ಬಿಟ್ಟು ಅದು ನೀರನ್ನ ಎಲ್ಲಿ ಹೋಗ್ಬೇಕು ಅಲ್ಲಿ ಕಲಿಸ್ಬಿಟ್ಟು ಆ ನೀರನ್ನ ಹೋಗುತ್ತೆ, ಹಾಕ್ಕೊಂಡು ಹೋಗುತ್ತೆ ನೀರು. ಜುಲ್ಲು ಕಾಲುವೆ 2 ತೋರಿಸಿದ್ರು ಅವರು, ಚಿಕ್ಕದು, ಅದು ನಾವು ಪೈಪ್ ಹಾಕ್ಬಿಡ್ತೀವಿ, ರೋಡ್ಗೆಲ್ಲ ಕಟ್ ಮಾಡಿ ಪೈಪ್ ಹಾಕ್ತೀವಿ, ಏನು ತೊಂದರೆ ಇಲ್ಲ ನಮಗೆ ಅಂತ ಹೇಳಿದೆ. ಮತ್ತು ಇವರು ಏನು ಮಾಡಿದ್ರು, ಪ್ರೆಸ್ ಅವರು ಇವರೆಲ್ಲ ಕರ್ಕೊಂಡು ಬಂದು ನನ್ನ ಮೇಲೆ ದೂರು ಹೇಳೋಕ್ಕೆ ಶುರು ಮಾಡಿದ್ರು. ನನ್ನ ಹತ್ರ ಯಾರು ಬಂದಿಲ್ಲ ಅಂದರೆ ನಾನು ಕೇಳಿಲ್ಲ, ಕೇಳಿದ್ರು ಉತ್ತರ ಕೊಡ್ತಾಯಿದ್ದೆ. ಅವರು ಜಿ ಪಿ ಅವರು ಅವರೇ ಎಲ್ಲ ಮಾಡ್ತಾಯಿದ್ರು. ಆಮೇಲೆ ಕೊನೆಯಲ್ಲಿ ಅವ್ರು ರಿಪೋರ್ಟ್ ಮಾಡಿದ್ರು ನನಗೆ, ನೋಡಪ್ಪ ಈ ಥರ ತೊಂದರೆ ಇದೆ, ಇವಾಗ ನೀನು ಡೈರೆಕ್ಟಾಗಿ ಇನ್ವಾಲ್ವ್ ಆಗಬೇಕು, ನಾವು ಇನ್ವಾಲ್ವ್ ಆಗಲ್ಲ, ನಾನು ನಿಮಗೆ ಹಿಂದ್ಗಡೆ ಇರ್ತೀನಿ ಅಂದರು. ಸೇರಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಯಾರು ಹೆಸರು ಇರ್ತಪ್ಪ ಅಂದರೆ. ಆಮೇಲೆ ನೋಡಿದ್ರೆ ಅವರೇ ಟಿ ವಿನಲ್ಲಿ ಕೊಟ್ಟಿದ್ದಾರೆ 5-6 ಜನ ಹೆಸರು. ಕೃಷ್ಣಮೂರ್ತಿನೊಬ್ಬ ಈಸ್ ಆಲ್ರೆಡಿ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ನಲ್ಲಿದ್ದ, ಅವನಿಗೆ ವಿಡ್ರಾ ಮಾಡಿದ್ದಾರೆ, ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ವಿಡ್ರಾ ಮಾಡಿದ್ದಾರೆ ಅವನಿಗೆ, ರೌಡಿಸಮ್ ಲಿಸ್ಟ್ನಲ್ಲಿ. ಅವ್ರ ಜೊತೆಲ್ಲ 5-6 ಜನ ಇದ್ದಾರೆ. ಗಿರೀಶ್ ಟೈಲರ್ ಇಲ್ಲಿದ್ದಾನೆ, ತುಳಸಿನ ಮಗ, ಕೃಷ್ಣಕುಮಾರ್ ಕುಟ್ಟಿ, ಬಿ ಕುಮಾರ್, ಆಳಿಕಸ್ವಾಮಿ, ಶಿವಣ್ಣ, ಆಮೇಲೆ ಶೇಖರಪ್ಪ, ಇದು 8-10 ಜನ ಸೇರಿಬಿಟ್ಟು ಅವ್ರ ಗುಂಪಾಗಿ ಮಾಡ್ತಾಯಿದ್ರು. ಈ ಥರ ನೋಡಿದ್ರೆ ಆಗಲ್ಲ, ನಾನೇನು ಮಾಡಿದೆ, ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ಆರ್ಡರ್ ತೊಗೊಂಡು ಬಂದೆ. ಟ್ರೆಸ್ ಪಾಸ್ ಯಾರು ಬರಬಾರ್ದು ಅಂತ ಹೇಳ್ಬಿಟ್ಟು ಇದೇ ಇಂಜೆಕ್ಷನ್ ಆರ್ಡರ್ ತೊಗೊಂಡ್ಬಂದು ನೋಟಿಸ್ ಎಲ್ಲ ಸರ್ವ್ ಆಗಿದೆ, ಇನ್ನು ಕೋರ್ಟ್ನಲ್ಲಿ ಹೋಗಿದ್ದಲ್ವಾ, ಆಯಿತು. ಇವತ್ತೇನು ಮಾಡಿದ್ದಾರೆ, ಯಾರೋ ಪ್ರೆಸ್ ರಿಪೋರ್ಟ್ ಕರೆದು ಕೊಟ್ಟಿದ್ದಾರೆ, ಈ ಥರ ನನ್ನ ಹೆಸರು ಹೇಳಿ ಸೇದರಾಮನ್ ದೇವರಾಜ್ ಸನ್ನಾಪ್ ದೇವರಾಜ್ ಅಂತ ಹೇಳ್ಬಿಟ್ಟು ಪ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರೆ. ಆಮೇಲೆ ಹೇಳಿದೆ ಏನಪ್ಪ ಇದು ಈ ಥರ ಮಾಡ್ತಾಯಿದ್ದಾರೆ, ಸರಿ ಇದಕ್ಕೆ ಒಂದೇ ದಾರಿ, ಎಸ್ ಪಿಗೆ ಒಂದು ಕಂಪ್ಲೇಂಟ್ ಕೊಡೋಣ, ಸರ್ಕಲ್ಗೆ ಹೇಳ್ಬಿಡೋಣ, ಆಮೇಲೆ ಇದಕ್ಕೆ ಒಂದು ಬೆಂಗಳೂರಿಗೆ ಒಂದು ಕಂಪ್ಲೇಂಟ್ ಕೊಡೋಣ, ತೀರ್ಮಾನ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಕಂಪ್ಲೇಂಟ್ ನಾಳೆ ಪೋಸ್ಟ್ ಮಾಡ್ತೀನಿ, ಇಲ್ಲ ಪರ್ಸನಲಾಗಿ ಹೋಗಿ ಕೊಟ್ಬಿಟ್ಟು ಬರ್ತೀನಿ, ಅವರೇನು ಆ್ಯಕ್ಷನ್ ತೊಗೊಳ್ತಾರೆ ಎಸ್ ಪಿ ಅವರು ತಗೊಳ್ಳಿ. ಇದೆಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್. ನಾವು ಜೆನ್ಯೂನಾಗಿದ್ದೀವಿ, ನಮಗೆ ತೊಂದರೆ ಕೊಡ್ತಾಯಿದ್ದಾರೆ, ಅದಕ್ಕೋಸ್ಕರ ಕೋರ್ಟ್ನಲ್ಲಿ ಇಂಜೆಕ್ಷನ್ ಆರ್ಡರ್ ತೊಗೊಂಡು ಬಂದಿದ್ದೀವಿ. ಇದಕ್ಕೆ ಮೇಲೆ ಮಾಡಬೇಕಂದ್ರೆ ಅದು ಯಾರು ಕೇಳಿದ್ರಂತ ಅವ್ರಿಗೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡು ಇಟ್ಟಿದ್ದಾರೆ, ದುಡ್ಡು ಕೇಳಿದ್ದಾರೆ, 4 ಸೈಟ್ ಕೇಳಿದ್ದಾರೆ ಅವರು ಸರ್ಕಲ್ನಲ್ಲಿ. ನನ್ನ ಹತ್ರ ದುಡ್ಡಿಲ್ಲ, ಕೇಳಿಲ್ಲ, ಅವ್ರ ಹತ್ರ ಕೇಳಿದ್ದಾರೆ. ಅವರೇ ಹೇಳಿದ್ದಾರೆ ದುಡ್ಡು ಕೊಡೋಲ್ಲಪ್ಪ, ಸೈಟ್ ಕೊಡೋಲ್ಲ, ನೀವೇನಿದು ಅವನ ಹತ್ರ ಮಾತಾಡ್ಬೋದು. ನನ್ನ ಹತ್ರ ಯಾರು ಮಾತಾಡಿಲ್ಲ, ನಾನು ಸುಮ್ಮನೆ ಆಗಿದ್ದೆ. ಇವಾಗ ನನ್ನ ಹೆಸರು ನಮ್ಮ ತಂದೆ ಹೆಸರು ಬಂದ ಮೇಲೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ, ನಾನು ಸುಮ್ಮನೆ ಅದೇ ಜಿ ಪಿ ಅವರು ಅವ್ರ ಹೆಸರು ಹೇಳಿಲ್ಲ, ನನ್ನ ಹೆಸರೇ ಹೇಳ್ತಾ ಇರ್ತಾರೆ. ಹಾಗಂದರೆ ನಾನು ಇದು ಬಿಡೋ ಥರ ಇಲ್ಲ, ನಿಮಗೆ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾನಿದು ಬಿಡೋದಿಲ್ಲ. ಇವಾಗ ಕಂಪ್ಲೇಂಟ್ ಕೊಡ್ತೀನಿ, ನಾವು ಲೈಫ್ ಸೇಫ್ಟಿ ಬೇಕು, ಹಾಗೂ ಎಸ್ ಪಿಗೆ ಒಂದು ಅರ್ಜಿ ಕೊಡ್ತೀನಿ ಇವಾಗ, ವಿತ್ತು ಕಾಪಿ ಥರ ಕೊಡ್ತೀನಿ. ಕೊಟ್ಟಿದ ಮೇಲೆ ಫರ್ದರ್ ನಾನು ಮಂಡೇ ಮೇಲೆ ಬೇರೆ ಕಡೆ ಹೋಗ್ತೀನಿ. ಅದು ಹೆಂಗಂದರೆ ಅವ್ರು ಕೇಳೋದು ರಾಜಕೀಯ ಅಲ್ವಾ, ಜಮೀನು ಬಂದರೆ ಅವ್ರಿಗೆ ಅನುಕೂಲ ಆಗುತ್ತಂತೆ, ಅವನೆಲ್ಲೂ ಸ್ಕೂಲ್ ಕಟ್ಟಬೇಕಂತೆ. ರಾಜಕಾಲಲ್ಲಿ ಅವನು ಸ್ಕೂಲ್ ಕಟ್ತಾನ, ದೇವಸ್ಥಾನ ಕಟ್ತಾನಂತೆ, ರಾಜಕಾಲಲ್ಲಿ ಕಟ್ಟೋಕ್ಕಾಗತ್ತಾ? ರಾಜಕಾಲದಲ್ಲಿ ನಮಗೆ ಜಮೀನು ಬೇಕು, ಸ್ಕೂಲ್ ಮಾಡೋಕ್ಕೆ, ದೇವಸ್ಥಾನ ಮಾಡೋಕ್ಕೆ ಕೆಲವ್ರಿಗೆ ಅನುಕೂಲ ಆಗುತ್ತೆ ನನಗೆ ಕೇಳ್ತಾ ಇದ್ದಾರೆ. ಇದು ಏನು ಅರ್ಥ, ಇವ್ರು ಕೇಳೋದು ನನಗೆ ಏನು ಅರ್ಥ ಆಗಲ್ಲ. ರಾಜಕಾಲದಲ್ಲಿ ಯಾವ ಸ್ಕೂಲ್ ಮಾಡೋಕ್ಕಾಗತ್ತಾ? ಜಿ ಪಿ ಯಾವಾಗ ಮಾಡಿಕೊಟ್ಟಿರೋದು ಇವ್ರಿಗೆ? ಇವ್ರು ಕೊಟ್ಟು 4 ವರ್ಷ ಆಯಿತು. ನಾನು ಸರಿ, 4 ವರ್ಷದಿಂದ ಈ ಕಿರಿಕಲು ಕೊಡ್ತಾ ಇದ್ದಾರಲ್ಲ, ಹೌದು. ನೀವು ಯಾಕೆ ರಿಜಿಸ್ಟ್ರಿ ಇದು ಕಂಪ್ಲೇಂಟ್ ಮಾಡಿಲ್ಲ? ನಾನು ನೀವಂದರೆ ನಾವು ಅದೇ ಹೇಳ್ತಾ ಇದ್ದೀನಿ, ನಮ್ಮ ಜಿ ಪಿ ಹೋಲ್ಡ್ರು 2 ವರ್ಷ ಸುಮ್ಮನೆ ಆಗಿಬಿಟ್ರು. ಹೆಂಗಂದ್ರೆ ಇದು ಕೊರೋನಲ್ಲಿ ಏನು ಮಾಡೋದು ಬೇಡ, ಕೊರೋನಾ ಹೋದ್ಮೇಲೆ ಮಾಡೋಣ, ಡಿಸ್ಟರ್ಬ್ ಮಾಡೋದು ಬೇಡ ನಾವು ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಮಾಡಿ 8 ತಿಂಗಳಾಯಿತು. 8 ತಿಂಗಳು ಕಿರಿಕಿರಿಯೇ. ಯಾರು ಬರ್ತಾರೆ ಹೋಗ್ತಾರೆ, ಯಾರು ಬರ್ತಾರೆ. ಅವ್ರು ಹೇಳೋದು ನೀನು ಬಂದು ಇರೋ ಸ್ಪಾಟ್ ಹಿಡಿದ್ರು, ಹೋಗ ನಾನು ಹೋದೆ ಸ್ಪಾಟ್. ಯಾರು ಬಂದ್ರೆ ನನ್ನ ಹತ್ರ ಏನು ಮಾತಾಡೋಣ. ಇವಾಗ ಅವ್ರು ಲೀಗಲಾಗಿ ಬರ್ತಾರೆ, ಲೀಗಲಾಗಿ ಹೋಗೋಣ, ಬೇರೆ ಏನು ವಿಷಯ ಇಲ್ಲ ಅಂತು.
ಇವಾಗ ಕಂಪ್ಲೇಂಟ್ ಬೇಕು, ನನ್ನ ಲೈಫ್ ಸೆಕ್ಯೂರಿಟಿ ಬೇಕು. ಲೀಗಲಿ ಯು ಒನ್ ದಿ ಬ್ಯಾಟಲ್. ಹೌದು, ಒನ್ಲಿ ಲೀಗಲ್. ಐ ಆಮ್ ಗೋಯಿಂಗ್ ಟು ಒನ್ಲಿ ಲೀಗಲ್. ಇಲ್ಲಿಗಲ್ ಬೇಕಿಲ್ಲ. ಲೀಗಲಿ ಯು ಒನ್ ದಿ ಕೇಸ್. ಎಸ್. ಇವಾಗ ತಾಳ್ದಾರ್ನಿಗೆ ಹೇಳಿದೆ, ಸರ್ವೆ ಮಾಡಿ ಮೇಡಮ್, ಎಷ್ಟು ಹೋಗುತ್ತೋ ಗೌರ್ಮೆಂಟ್ಗೆ ಹೋಗಲಿ, ಮಿಕ್ಕಿದ ಏನಿದೆ ಬಿಡಿ ಅಂತೆ. ತಾಳ್ದಾರ್ಗೆ ಹೇಳಿದ್ರು ನಾನು. ಶಿ ಈಸ್ ಆಲ್ಸೋ ಅಗ್ರೀಡ್. ಓಕೆ, ಹಾಗಾದ್ರೆ ಜಿ ಟಿ ಸರ್ವೆ ಮಾಡಿದ್ರು. ಸರಿ, ಏನೇನು ಬೇಕು ಏನೇನು ಮಾಡಿದ್ರು ಎಲ್ಲ ಮಾಡ್ಕೊಂಡು ಹೋದ್ರು. ನಮ್ಗೆ NOC ಬಂತು, ಲೀಗಲ್ ಬಂತು, PDO ಕೊಟ್ಟಿವಿ, ಎಲ್ಲ ಮಾಡಿದ್ವಿ. ಎಲ್ಲ ಲೀಗಲ ಮಾಡ್ತಾ ಇದ್ದೀವಿ. ಇಲ್ಲಿಗಲ್ ಕ್ರಿಯೇಟರ್ಸ್ ಅಂದರೆ ಅದು ಹೆಂಗೆ ಹೇಳೋದು ನನಗೆ ಅರ್ಥ ಇಲ್ಲ. ಬೇರೆ ಭಾಷೆಯಲ್ಲಿ ಮಾತಾಡ್ಬೋದು ನಾನು, ನನಗೆ ಇಷ್ಟ ಇಲ್ಲ, ಬೇಡ. ಇಲ್ಲಿಗಲ್ ಕ್ರಿಯೇಟರ್ಸ್, ನಾನು ಜಮೀನು ತಗೊಳ್ಳುವಾಗ ಅವರೆಲ್ಲ ಸ್ಕೂಲ್ ಓದ್ತಾಯಿದ್ರು. ಅವ್ರಿಗೇನು ಗೊತ್ತು? ರಾಜಕಾಲುವೆ ಬಗ್ಗೆ ಗೊತ್ತು ಅವ್ರಿಗೆ. ರಾಜಕಾಲುವೆ ಎಲ್ಲಿ ಹುಟ್ಟಿದೆ, ಎಲ್ಲಿ ಅದು ಕ್ಲೋಸ್ ಆಗುತ್ತೆ ನಮ್ಗೆ ಗೊತ್ತು. ಹೆಂಗಿತ್ತು ರಾಜಕಾಲುವೆನ ಗೊತ್ತು, ನಾನು ನೋಡಿದ್ದೀನಿ. ಇವರೆಲ್ಲ ರಾಜಕಾಲುವೆ ನೋಡಿದಾರಾ? ಒಬ್ಬನು ನೋಡಿಲ್ಲ. ಇವಾಗ ತೊಗೊಂಡಿದ್ದೀನಿ ಇನ್ನು ಕಾಸನ್ನ. ರಾಜಕಾಲುವೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್ವೆ ನಂಬರ್ 26ನಲ್ಲಿ. 26 ಸ್ಟಾರ್ಟ್ ಆಗಿ 100 ಹೋಗಿ 99 ಹೋಗಿ 57 58 ಹೋಗಿ ಆಮೇಲೆ 57 ಇಲ್ಲಿ ಟಚ್ ಆಗುತ್ತೆ. ಇಲ್ಲಿ ಟಚ್ ಆಗಿ ಇನ್ನೂ ಕೆಲವು ಸರ್ವೆ ನಂಬರ್ ಹೋಗುತ್ತೆ. ಇವಾಗ ರಾಜಕಾಲುವೆ ಇರೋದು ಕುಟ್ಟೆ ಥರ ಇದೆ ನಮ್ದು. ಇವಾಗ ಈ ಕಡೆನಿಲ್ಲ ರಾಜಕಾಲುವೆ, ಈ ಕಡೆನಿಲ್ಲ ರಾಜಕಾಲುವೆ, ಯಾವ ಕಡೆನಿಲ್ಲ. ನಂದು ಮಾತ್ರ ಇದೆ ರಾಜಕಾಲುವೆ. ನಾನು ಮಾತ್ರ ಒಂದು ಚೈನು ಬಿಟ್ಟಿದ್ದು ರಾಜಕಾಲುವೆ. ಇವಾಗ ಇದು ನಾನು ರಾಜಕಾಲುವೆ ಪೂರ್ತಿ ತೆಗಿಬೇಕು, ಆವಾಗೆಲ್ಲ ಗೊತ್ತಾಗೋದು ರಾಜಕಾಲುವೆ. ಆ ರಾಜಕಾಲುವೆ ಬಂದು ನಾನು ರಾಜಕಾಲುವೆಯಲ್ಲಿ ಕನೆಕ್ಷನ್ ಆಗುತ್ತೆ. ಅಲ್ಲಿಂದ ಕೃಷ್ಣಾವರವರೆಗೆ ಹೋಗಬೇಕು ರಾಜಕಾಲುವೆ. ಇದು ನಾನು ನಮ್ಮ ಚೇರ್ಮನ್ಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಚೇರ್ಮನ್, ಇನ್ನೂ 3 ದಿವಸ 4 ದಿವಸ ಎಲ್ಲ 1 ವಾರ ಟೈಮ್, ನೀವೇನು ಆ್ಯಕ್ಷನ್ ತಗೊಂಡು ಮಾಡಿದ್ರೆ ಮಾಡಲಿ, ಇಲ್ಲಾಂದ್ರೆ ನಾನು ಬೆಂಗಳೂರು ಹೋಗ್ತೀನಿ. ಕೋರ್ಟಲ್ ನಂಬರ್ 1 ಇದೆ ಗೌರ್ಮೆಂಟ್ದು. ಅಲ್ಲಿ ಹೋಗಿ ಇವರು 15 ಜನ ಇದ್ದಾರೆ. ಇವಾಗ ಜಾಸ್ತಿ ಆಗಿದ್ದಾರೆ ಜನ. ಇವಾಗ 15 ಜನ ಮೇಲೆ ಫಸ್ಟು DC, ನೆಕ್ಸ್ಟ್ ತಹಸೀಲ್ದಾರು, ನೆಕ್ಸ್ಟ್ ಇದು 15 ಜನ ಮೇಲೆ ಕೋರ್ಟಲ್ ನಂಬರ್ 1 ಎಲ್ಲ ಹಾಕ್ತೀನಿ. ಫೇಸ್ ಮಾಡಲಿ, ಪ್ರೂವ್ ಮಾಡಲಿ, ರಾಜಕಾಲ ಪ್ರೂವ್ ಮಾಡಲಿ. ಹಂಗೆ ಪ್ರೂವ್ ಮಾಡಿದ್ರೆ ಅವ್ರೇನು ಮಾಡ್ತಾರೆ, ಇನ್ನೊಂದು ಕಾಪಿ ನಾನು JDR ಕಳಿಸ್ತೀನಿ ಬೆಂಗಳೂರು ಕಾವೇರಿ ಭವನ್. ಅವರು ಜಾಯಿಂಟ್ ಡೈರೆಕ್ಟರ್ ಆಫ್ ದಿ ರೆವಿನ್ಯೂ, ಸ್ಟೇಟ್ಗೆ ಅವರೇ ಸರ್ವೇಯರು, ಕರ್ನಾಟಕ ಸ್ಟೇಟ್ ಸರ್ವೇಯರು ಇನ್ JDR. ಅವ್ರು ಬಂದು ಆರ್ಡ್ರ್ ಮಾಡ್ತಾರೆ. ಎಷ್ಟು ಬಿಲ್ಡಿಂಗ್ ಇದೆ, ಏನಿದೆ. ಬೆಂಗಳೂರಲ್ಲಿ ಅಪಾರ್ಟ್ಮೆಂಟೆಲ್ಲ ಹೊಡೆದ್ಬಿಟ್ರು ರಾಜಕಾಲುವೆಯಲ್ಲಿ ಮನೆ ಕಟ್ಟಿದ್ದಕ್ಕೆ. ಹೊಡಿಲಿ ಬಿಡಿ, ನಮಗೇನೋ ಆಯಿತು. ಇವಾಗ ನಾನು ಸುಮ್ಮನೆ ಇದ್ದೀನಿ. ಈ ತಹಸೀಲ್ದಾರ್ ಗ್ರೀನ್ ಸಿಗ್ನಲ್ ಆದಮೇಲೆ ಮತ್ತೆ ಇನ್ನು ಯಾಕೆ ನೀವು ಬೆಂಗಳೂರು ಅಲ್ಲಿ ಇಲ್ಲಿ DC ಎಲ್ಲ ಇನ್ವಾಲ್ವ್ ಮಾಡ್ತೀರಾ ಇದಕ್ಕೆ ಅಂತ? ಇನ್ವಾಲ್ವ್ ಮಾಡ್ದ ಕರೆಕ್ಟ್. ವೆನ್ ಈಸ್ ಆಪರೇಟರ್ ಇನ್ ಸರ್ಟನ್ ಕೆಪಾಸಿಟಿ ಅಷ್ಟೇ ಅವ್ರು ಆಪ್ರೇಟ್ ಮಾಡೋಕ್ಕಾಗುತ್ತೆ. ಅದಕ್ಕೆ ಮೇಲೆ ಅವ್ರು ಆಪ್ರೇಟ್ ಮಾಡೋಕ್ಕಾಗಲ್ಲ. ಲಿಮಿಟೆಡ್ ಪವರ್ ಅಷ್ಟೇ. ಅದೇ JDRಗೆ ಪವರ್ ಇದೆ, ಬಿಲ್ಡಿಂಗ್ ಹೊಡಿ JDRಗೆ ಪವರ್ ಇದೆ, ರೆವೆನ್ಯೂ ಕಮಿಷನರ್ಗೆ ಪವರ್ ಇದೆ, ರೆವೆನ್ಯೂ ಮಿನಿಸ್ಟ್ರಿಗೆ ಪವರ್ ಇದೆ. ನಮ್ಮ ತಹಸೀಲ್ದಾರ್ಗೆ ಪವರ್ ಇಲ್ಲ, DCಗೆ ಪವರ್ ಇಲ್ಲ ಬಿಲ್ಡಿಂಗ್ ಹೊಡಿಯೋಕ್ಕೆ. ಈ ಪವರ್ ಎಲ್ಲಿದೆ? ಕೋರ್ಟಲ್ ನಂಬರ್ 1 ಇದೆ. ಅವ್ರು ಆರ್ಡ್ರ್ ಮಾಡಿದ್ರೆ ಎಷ್ಟು ಅಪಾರ್ಟ್ಮೆಂಟ್ ಇರಲಿ ಹೊಡೆದು ಬಿಡ್ತಾರೆ. ರಾಜಕಾಲುವೆಲ್ಲ ಆಕ್ಯುಪೈ ಮಾಡೋಕ್ಕೆ ಯಾವನಿಗೂ ತಾಕತ್ತಿಲ್ಲ, ಮಾಡಬಾರ್ದು. ಅದರಲ್ಲಿ ಸ್ಕೂಲ್ ಕಟ್ತಾರಂತೆ, ಸ್ಕೂಲ್ ಕಟ್ತಾರೆ ಅದರಲ್ಲಿ. ಅದು ಸ್ಕೂಲ್ ಕಟ್ಟಾಗತ್ತಾ? ರಾಜಕಾಲುವೆಯಲ್ಲಿ ನೀವು ಮನೆ ಕಟ್ಟಾಗತ್ತಾ? ಸ್ಕೂಲ್ ಕಟ್ಟೋದು ಮಾತ್ರ ಕಮರ್ಷಿಯಲ್ ಇಲ್ವಾ? ಮಕ್ಕಳಿಗೆ ಸ್ಕೂಲ್ ಕಟ್ಟಬೇಕು, ರಾಜಕಾಲುವೆಯಲ್ಲಿ ಕಮರ್ಷಿಯಲ್ ಇಲ್ವಾ? ಇವಾಗ ಮನೆ ಕಟ್ಟಿದ್ದಾರೆ, ಕಮರ್ಷಿಯಲ್ ಇಲ್ವಾ? ಅದು ಇದೇ ರೆವಿನ್ಯೂ ಡಿಪಾರ್ಟ್ಮೆಂಟು ಕನ್ವರ್ಷನ್ ಮಾಡಿ ಅದಕ್ಕೆ ಖಾತಾ ಮಾಡಿದೆ. ಇದಕ್ಕೆ ರಾಜಕಾಲುವೆಗೆ ಖಾತಾ ಮಾಡಿದೆ, ಕನ್ವರ್ಷನ್ ಆಗಿದೆ, ಅಪ್ರೂವಲ್ ಆಗಿದೆ, KD ಅಪ್ರೂವಲ್ ಆಗಿದೆ, ಎಲ್ಲ ಆಗಿದೆ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ರಾಜಕಾಲುವೆಯಲ್ಲಿ ಎಷ್ಟೊಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಮಾಡ್ತಾ ಇರುವಾಗ ಇವಾಗ ನಮ್ಮದು ರಾಜಕಾಲುವೆ ಬಿಟ್ಟಿದ್ದೀನಿ. ರಾಜಕಾಲುವೆ ತೋರ್ಸಪ್ಪ, ಒಬ್ಬನ ಬಂದಿಲ್ಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ತೋರ್ಸೋಕ್ಕೆ ಕೇಳಿ, ಅವ್ರಿಗೆ ಎಲ್ಲಿ ಮುಗೀತಂತ ತೋರ್ಸೋಕ್ಕೆ ಕೇಳಿ. ಅವ್ರಿಗೆ ಗೊತ್ತಾ ಎಲ್ಲಿಂದ ಬರ್ತಾರೆ ರಾಜಕಾಲುವೆ? ಇವಾಗ ಬೆಂಗಳೂರು ಹೋಗ್ಬೇಕು ಕೂತ್ಕೊಂಡ್ರೆ ನಾನು 5 ದಿವಸ ಸಾಕು. ಒಂದು ಹಿಯರಿಂಗ್ ಆಗುತ್ತೆ, ನೆಕ್ಸ್ಟ್ ಡೇಟ್ ಆರ್ಡರ್ ಆಗುತ್ತೆ. ರಾಜಕಾಲುವೆ ಯಾರು ಒತ್ತುವರಿ ಮಾಡಬಾರ್ದು ನನ್ನ ಪ್ರಕಾರ. ಹಾಂ, ಇವಾಗ ಬಂದು ನನ್ನ ಮೇಲೆ ಇವರು ತಗೊಂಡು ನನ್ನ ಹೆಸರು ಹೇಳಿದ್ದಾರೆ, ಪರವಾಗಿಲ್ಲ, ಸೇದರಾಮನ ಹೆಸರು ಹೇಳಿ, ನಮ್ಮ ತಂದೆ ಹೆಸರು ಹೇಳಿದ್ರೆ ಅವ್ರಿಗೇನು ಗೊತ್ತು?
ಅವನಿಗೆ ಗೊತ್ತಿರಲ್ಲ. ಇವಾಗ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಕಾನೂನು ಬಿಟ್ಟು ನಾನು ಹೋಗಲ್ಲ. ಸ್ಟೇ ಯಾವಾಗ ಆಗಿರೋದು ಇದು? ಸ್ಟೇ ಮೊನ್ನೆ ತೊಗೊಂಡಿದ್ದೆ, ಮೊನ್ನೆ ತೊಗೊಂಡಿರೋದು? ಮೊನ್ನೆ ತೊಗೊಂಡಿದ್ದು. ಸರಿ ಸರಿ. ಇವರಂದ್ರೆ ಮೊನ್ನೆ ತೊಗೊಂಡೆ ನಾನು ಅಷ್ಟೇ. ಇವಾಗ ಬಂದ ಮೇಲೆ ನಾನು ಬಿಡೋದಿಲ್ಲ, ಅದೇನು ಆಗಲಿ. 24 ಸರ್ವೆ ನಂಬರ್ಗಳು ಓಡ್ತಾ ಇದೆ. ಒಂದು ರಾಜಕಾರಣ ತೋರಿಸಿ ಸರ್, ಇಲ್ಲಿ ಅಪ್ ಟು ಸರ್ವೆ ನಂಬರ್ 72, 65 ತೋರಿಸಿ. ರಾಜಕಾರಣ ಇಲ್ಲ, ಅಲ್ಲ ಸೈಟ್ಗಳಾಗ್ಬಿಟ್ಟಿದೆ, ಇಲ್ಲಿ ಮನೆಗಳಾಗ್ಬಿಟ್ಟಿದೆ. ಇವಾಗ ಇವರು ಬಂದು ನನಗೆ ರಾಜಕಾರಣ ಬೇಕು ಅಂತಾರೆ, ಕೊಡ್ತೀನಿ, ತಗೊಳ್ಳಿ. ರಾಜಕಾರಣವಿದೆ, ರಾಜಕೀಯ ಹೋಗಿ ಹ್ಯೂಮನ್ ರೈಟ್ಸ್ಗೆ ಇವನು ಯಾರು ಏನು ಮಾಡಿದ್ದಾನೆ? ಪುಲಿಯಂದ್ರ ಲೇಔಟ್ನಲ್ಲಿ 4 ಸೈಟು, ಇನ್ನೊಂದು ಲೇಔಟ್ನಲ್ಲಿ 4 ಸೈಟು, ಇಲ್ಲಿ ಬಂದು 4 ಸೈಟು. ಯಾರು ನಮ್ಮ ಅಪ್ಪಂದ ಯಾರು ತಿಂತಾರೆ? ನಾವು ದುಡ್ಡು ಹಾಕಿ ತೊಗೊಂಡಿದ್ದು ಸ್ವತ್ತು, ಕಷ್ಟಪಟ್ಟು ತೊಗೊಂಡಿದ್ದು, ಬಿಮ್ಮಲ್ಲಿ ಕಷ್ಟಪಟ್ಟು ತೊಗೊಂಡಿದ್ದು ಸ್ವತ್ತು ಅದು. ಇವಾಗ 4 ಸೈಟು ದುಡ್ಡು ಬೇರೆ ಕೊಡ್ಬೇಕು. ಏನು ಸರ್ ಕಾಚಾರ ಆಯಿತು? ಏನು ಕಾಚಾರ ಇದೆ? ನಮಗೆ ಬೇಕಿಲ್ಲ. ಕಾನೂನು ಪ್ರಕಾರ ಏನಾಗುತ್ತೆ ಆಗಲಿ. 27 ಗಂಟೆ ಗೌರ್ಮೆಂಟೇ ತಗೊಳ್ಳಿ, ನಮಗೆ ರೀಸನ್ ಕೊಡಿ. ನಾವು ತೊಗೊಂಡಿದ್ದೀವಿ 24 ಗಂಟೆ, ರೀಸನ್ ಕೊಡಿ. ಇದಕ್ಕೆ ತಗೊಂಡಿದ್ದೀವಿ ನಾವು, ರಿಜಿಸ್ಟ್ರ್ ಮಾಡಿ ತಗೊಂಡಿರೋದು, ದುಡ್ಡು ಕಷ್ಟಪಟ್ಟು ತಗೊಂಡಿರೋದು, ಜಮೀನದು ಹಂಗೆ ಬಿಟ್ಟಿದ್ದೀವಿ. ಇವಾಗ ಮಾಡೋಕ್ಕೆ ಹೋಗಿದ್ರೆ ಎಲ್ಲರೂ ಬಂದು ನಮ್ಮ ಮಕ್ಕಳೆಲ್ಲ ಬರ್ತಾಯಿದ್ದಾರೆ, ಕೊಡು ಅಂದರೆ ಎಲ್ಲಿಂದ ಕೊಡೋದು? ನಾನು ಓಡೋಕ್ಕಾಗಲ್ಲ, ವಯಸ್ಸಾಯಿತು. ಅದಕ್ಕೋಸ್ಕರ ಜೀಪೇ ಕೊಟ್ಟೆ, ಅವ್ರು ಮಾಡ್ತಿದ್ದಾರೆ. ಸುಮ್ಮನೆ ನಾವು ತೊಂದರೆ ಕೊಟ್ಟರೆ ಇವಾಗ ಎಲೆಕ್ಟ್ರಿಕ್ ಪೋಲ್ ಅದಕ್ಕೆಲ್ಲ ಏನಿದೆ ಖಾತೆ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಇವಾಗ ಇವತ್ತೂ ಪ್ರೆಸ್ ರಿಪೋರ್ಟ್ ಕೊಟ್ಟಿದ್ದಾರೆ ಅವರು. ಇನ್ನು ಬಿಡೋಕ್ಕಾಗಲ್ಲ ಸರ್, ಯಾರನ್ನ ಬರಲಿ. ನಮ್ಮ ಜಮೀನು ಹೋದ್ರೆ ಪರವಾಗಿಲ್ಲ, ನಮ್ಮ ಸ್ಟೇಟಸ್ ಬಿಟ್ಕೊಡೋಕ್ಕಾಗಲ್ಲ.